Let's start exercise 3.4. So, last exercise of the lesson, understanding the quadrilaterals. In this, first question is true or false? All the rectangles are squares. Yes or no? So, actually, this is false because see here the in rectangle each angle is right angle. Okay, here also each angles are right angle, but here in rectangle opposites sides are only equal, but in square all the sides are equal, so that's why. So it means first question, in square all the sides are equal, but in a rectangle all the sides are not equal, so that's why all rectangles are not squares, because in square all the sides are equal, but in rectangle all the sides are not equal, only opposite sides are equal, that's why. So first question is false. All the rhombus are parallelogram actually. So all the properties of rhombus are holds good for parallelogram. ಅಂದ್ರೆ rhombus ಅಲ್ಲಿ opposite sides equal ಇರ್ತವೆ, parallelogram ಅಲ್ಲೂ ಸಹ opposite sides equal ಇರ್ತವೆ. ಇಲ್ಲಿ opposite angles rhombus ಅಲ್ಲೂ equal ಇರ್ತವೆ, parallelogram ಅಲ್ಲೂ ಸಹ opposite angles equal ಇರ್ತವೆ. ಸೊ parallelogram ಅಲ್ಲಿ diagonals bisect each other ಆಗ್ತವೆ, rhombus ಅಲ್ಲೂ ಸಹ diagonals bisect each other ಆಗ್ತವೆ. ಸೊ rhombus parallelogram ಆಗಿರಕ್ಕೆ ಸಾಧ್ಯ. All the rhombus are parallelogram. So this is true. Second one is true. Okay. All squares are rhombuses, also rectangles. Yes, this is also true. ಯಾಕಂದ್ರೆ rhombus ಅಲ್ಲಿ all the sides equal ಇರ್ತವೆ, ಸ್ಕ್ವೇರ್ ಅಲ್ಲೂ ಸಹ all the sides equal ಇರ್ತವೆ. rhombus ಅಲ್ಲಿ opposite angles equal ಇರ್ತವೆ, ಸ್ಕ್ವೇರ್ಸ್ ಅಲ್ಲೂ ಸಹ opposite angles equal ಇರ್ತವೆ. rhombus ಅಲ್ಲಿ diagonals bisect each other ಆಗ್ತವೆ, ಸ್ಕ್ವೇರ್ ಅಲ್ಲೂ ಸಹ diagonals bisect each other ಆಗ್ತವೆ. ಹಾಗಾದ್ಮೇಲೆ rectangle ಸಹ opposite angles equal ಇರ್ತವೆ, ಸ್ಕ್ವೇರ್ಸ್ ಅಲ್ಲೂ rectangle opposite angles equal. opposite sides equal rectangle ಅಲ್ಲಿ, ಸ್ಕ್ವೇರ್ ಅಲ್ಲೂ ಸಹ opposite angles sides equal. ಇಲ್ಲಿ diagonals bisect each other ಆಗ್ತವೆ, ಇಲ್ಲಿ diagonals bisect each other ಆಗ್ತವೆ. ಇಲ್ಲಿ diagonals equal ಇರ್ತವೆ, ಇಲ್ಲಿ ಸಹ diagonals equal ಇರ್ತವೆ. ಹಾಗಾಗಿ all squares are rhombus and rectangle ಅಂತ ಹೇಳ್ತೀವಿ. ಸೊ C1 also true. So next, all squares are not parallelogram. So actually this is false. ಯಾಕಂತಂದ್ರೆ all squares have the same property of parallelogram. ಅಂದ್ರೆ parallel ಯಾವ ಪ್ರಾಪರ್ಟಿ ಹೊಂದಿರ್ತದೋ ಎಲ್ಲ ಪ್ರಾಪರ್ಟಿ ಸ್ಕ್ವೇರ್ ಹೊಂದಿರ್ತದೆ. ಅಂದ್ರೆ parallelogram ಅಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್, ಸ್ಕ್ವೇರ್ ಅಲ್ಲೂ ಸಹ ಈಕ್ವಲ್. ಇಲ್ಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್, parallelogram ಅಲ್ಲಿ ಸ್ಕ್ವೇರ್ ಅಲ್ಲೂ ಸಹ ಅಪೋಸಿಟ್ ಆಂಗಲ್ಸ್ ಈಕ್ವಲ್. parallelogram ಅಲ್ಲಿ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ, ಸ್ಕ್ವೇರ್ ಅಲ್ಲೂ ಸಹ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ. ಇಲ್ಲೇನು ನಾಟ್ ಅಂತ ಬರಬಾರ್ದಾಗಿತ್ತು, ಆಲ್ ಸ್ಕ್ವೇರ್ಸ್ ಆರ್ parallelogram ಅಂತ ಬರಬೇಕಾಯ್ತು. ಇಲ್ಲಿ ನಾಟ್ ಅಂತ ಬಂದಿರೋದಕ್ಕೆ ಸೊ ಡಿ ಕ್ವಶನ್ ಈಸ್ ಫಾಲ್ಸ್ ಅಂತ ಹೇಳ್ತೀವಿ. ಸೊ ಡಿ ಇಸ್ ಫಾಲ್ಸ್ ಬಿಕಾಸ್ ಆಲ್ ಸ್ಕ್ವೇರ್ಸ್ ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಎಲ್ಲ ಹೊಂದಿರೋ ಎಲ್ಲ ಪ್ರಾಪರ್ಟಿನೂ ಸ್ಕ್ವೇರ್ ಹೊಂದಿದೆ ಅಂತ ಅರ್ಥ. ಓಕೆ. ಆಲ್ ಕೈಟ್ಸ್ ಆರ್ ರೋಂಬಸ್. ಆ್ಯಕ್ಚುಲಿ ದಿಸ್ ಇಸ್ ರಾಂಗ್. ಯಾಕಂದರೆ ರೋಂಬಸ್ಸಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರ್ತವೆ, ಕೈಟ್ಸಲ್ಲಿ ಇರೋದಿಲ್ಲ. ಇದೊಂದೇ ಪ್ರಾಪರ್ಟಿ ಸಾಕು ಕೈಟ್ಸು ರೋಂಬಸ್ ಅಲ್ಲ ಅಂತ ಹೇಳಲಿಕ್ಕೆ. ಓಕೆ, ದಿಸ್ ಇಸ್ ಈ ಕ್ವಶನ್ ಈಸ್ ಫಾಲ್ಸ್. ಆಲ್ ರೋಂಬಸಸ್ ಆರ್ ಕೈಟ್ಸ್ ಟ್ರೂ. ಯಾಕಂದರೆ ಆಲ್ ರೋಂಬಸ್ ಹ್ಯಾವ್ ಈಕ್ವಲ್ ಸೈಡ್ಸ್ ಆ್ಯಂಡ್ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್. ಅಂದರೆ ಕೈಟ್ಸಲ್ಲಿ ಏನಿರುತ್ತೆ, ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಇರ್ತವೆ. ಸೊ ರೋಂಬಸಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಅಂದಮೇಲೆ ಅಡ್ಜಸೆಂಟ್ಸ್ ಈಕ್ವಲ್ ತಾನೆ. ಒನ್ ಪೇರ್ ಆಫ್ ಆ್ಯಂಗಲ್ಸ್ ಈಕ್ವಲ್ ಇರ್ತವೆ, ಇಲ್ಲಿ ಟೂ ಪೇರ್ಸ್ ಈಕ್ವಲ್ ಇರ್ತವೆ, ಒನ್ ಪೇರ್ ಈಕ್ವಲ್ ಆಗೇ ಇರುತ್ತೆ. ಸೊ ಹಾಗಾಗಿ ಆಲ್ ರೋಂಬಸಸ್ ಆರ್ ಕೈಟ್ಸ್ ಅಂತ ಹೇಳ್ತೀವಿ, ಬಟ್ ಆಲ್ ಕೈಟ್ಸ್ ಆರ್ ನಾಟ್ ರೋಂಬಸಸ್. ಓಕೆ, ಸೊ ದಿಸ್ ಇಸ್ ಟ್ರೂ, ದಿಸ್ ಇಸ್ ಫಾಲ್ಸ್. ಓಕೆ. ಜಿ ಕ್ವಶನ್, ಆಲ್ ಪ್ಯಾರಲೋಗ್ರಾಮ್ಸ್ ಆರ್ ಟ್ರಾಪಿಜಿಯಮ್. ಟ್ರೂ. ಯಾಕಂದರೆ ಟ್ರಾಪಿಜಿಯಮಲ್ಲಿ ಒನ್ ಪೇರ್ ಆಫ್ ಸೈಡ್ಸ್ ಪ್ಯಾರಲಲ್ ಇರ್ತವೆ, ಇಲ್ಲಿ ಟೂ ಪೇರ್ ಆಫ್ ಸೈಡ್ಸ್ ಪ್ಯಾರಲಲ್ ಇರ್ತವೆ. ಹೌದಾ. ಅಡ್ಜಸೆಂಟ್ ಆ್ಯಂಗಲ್ಸು ಸಪ್ಲಿಮೆಂಟ್ರಿ ಆಗಿರುತ್ತೆ, ಇಲ್ಲೂ ಸಹ ಅಡ್ಜಸೆಂಟ್ ಆ್ಯಂಗಲ್ಸು ಸಪ್ಲಿಮೆಂಟ್ರಿ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಟ್ರೂ. ಆಲ್ ಸ್ಕ್ವೇರ್ಸ್ ಆರ್ ಟ್ರಾಪಿಜಿಯಮ್. ಸೊ ಸ್ಕ್ವೇರ್ ಅನ್ನೋದು ಎಲ್ಲನೂ ಆಗಿರುತ್ತೆ. ಸ್ಕ್ವೇರ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗಲ್. ನೆನ್ಪಿಟ್ಕೊಳ್ಳಿ, ಸ್ಕ್ವೇರು ರೆಕ್ಟ್ಯಾಂಗಲ್ಲು ಆಗಿರುತ್ತೆ, ರೋಂಬಸ್ಸು ಸಹ ಆಗಿರುತ್ತೆ, ಪ್ಯಾರಲೆಲೋಗ್ರಾಮ್ ಕೂಡ ಆಗಿರುತ್ತೆ, ಹಾಗೆಯೇ ಕೈಟ್ ಸಹ ಆಗಿರುತ್ತೆ, ಟ್ರಾಪಿಜಿಯಮ್ ಸಹ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ಇದೆಲ್ಲ ಗುಣಗಳನ್ನು ಹೊಂದಿರುತ್ತೆ.
Okay na? So square also parallel lines, that's why it is a trapezium anta helbodu. Okay, identify all the quadrilaterals that have 4 sides of equal lengths. So 4 sides equal ಇರ್ತಕ್ಕಂಥವು ಎಲ್ಲೆಲ್ಲಿ ಅಂತ ಕ್ವಾಡ್ರಿಲ್ಯಾಟ್ರಲ್ ಯಾವುದು ಅಂತಂದರೆ ರೋಂಬಸ್ ಆ್ಯಂಡ್ ಸ್ಕ್ವೇರ್. ರೋಂಬಸ್ ಆ್ಯಂಡ್ ಸ್ಕ್ವೇರ್ಸಲ್ಲಿ 4 ಸೈಡ್ಸು ಈಕ್ವಲ್ ಇರ್ತವೆ ಅಂತ. ಅದಕ್ಕೆ ಫಸ್ಟ್ ಕ್ವೆಶನ್ ಆನ್ಸರು ರೋಂಬಸ್ ಆ್ಯಂಡ್ ಸ್ಕ್ವೇರ್. ಸೊ ಅವ್ರು ಏನು ಹೇಳಿದಾರೆ, ಈ ಗುಣಗಳನ್ನು ಹೊಂದಿರತಕ್ಕಂಥ ಕ್ವಾಡ್ರಿಲ್ಯಾಟ್ರಲ್ ಬರೀರಿ ಅಂತ ಕೇಳಿದ್ರೆ. ಸೊ 4 ಸೈಡ್ಸ್ ಈಕ್ವಲ್ ಇರಲ್ಲ ಕ್ವಾಡ್ರಿಲ್ಯಾಟ್ರಲ್ ಯಾವುದಂದ್ರೆ ರೋಂಬಸ್ ಆ್ಯಂಡ್ ಸ್ಕ್ವೇರ್. ಸೊ 4 ರೈಟ್ ಆ್ಯಂಗಲ್ಸ್, 4 ರೈಟ್ ಆ್ಯಂಗಲ್ಸ್ ಇರುವಂಥ ಕ್ವಾಡ್ರಿಲ್ಯಾಟ್ರಲ್ ಯಾವುದು ಅಂತಂದರೆ ಸ್ಕ್ವೇರಲ್ಲಿ 4 ರೈಟ್ ಆ್ಯಂಗಲ್ಸ್ ಇರ್ತವೆ, ರೆಕ್ಟ್ಯಾಂಗಲಲ್ಲೂ ಸಹ 4 ರೈಟ್ ಆ್ಯಂಗಲ್ಸ್ ಇರ್ತವೆ. ಓಕೆ, ಸೊ ಆನ್ಸರ್ ಫಾರ್ ದಿ ಸೆಕೆಂಡ್ ಕ್ವೆಶನ್ ಇಸ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ಓಕೆ, ಥರ್ಡ್ ಕ್ವೆಶನ್, ಎಕ್ಸ್ಪ್ಲೇನ್ ಹೌ ಅ ಸ್ಕ್ವೇರ್ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್. ಸ್ಕ್ವೇರ್ ಅನ್ನೋದು ಒಂದು ಕ್ವಾಡ್ರಿಲ್ಯಾಟ್ರಲ್ ಹೇಗೆ ಅಂತ ಕೇಳಿದ್ರೆ. ಸೊ ಕ್ವಾಡ್ರಿಲ್ಯಾಟ್ರಲ್ನ 4 ಸೈಡ್ಸ್ ಈಕ್ವಲ್ ಇರಬೇಕು. ಸೊ ಎ ಸ್ಕ್ವೇರ್ ಆಸ್ ಕ್ವಾಡ್ರಿಲ್ಯಾಟ್ರಲ್ ಇಫ್ ಇಟ್ ಹ್ಯಾಸ್ 4 ಅನ್ಈಕ್ವಲ್ ಲೆಂತ್ಸ್ ಆಫ್ ಸೈಡ್ಸ್. ಸೊ 4 ಸೈಡ್ಸ್ ಇದ್ದರೆ ಸಾಕೋದು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಸೊ ಸ್ಕ್ವೇರ್ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳ್ಬೋದು. ಓಕೆ, ಸೊ ಸೆಕೆಂಡ್, ಸ್ಕ್ವೇರ್ ಇಸ್ ಎ ಪ್ಯಾರಲೋಗ್ರಾಮ್. ಈಗ ತಾನೇ ಹೇಳಿದೆ ಸ್ಕ್ವೇರ್ ಅನ್ನೋದು ಪ್ಯಾರಲೋಗ್ರಾಮ್ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್ ಸ್ಕ್ವೇರ್ಗೆ ಇರುತ್ತೆ. ಇಟ್ ಮೀನ್ಸ್ ಸ್ಕ್ವೇರ್ ಇಸ್ ಎ ಪ್ಯಾರಲೋಗ್ರಾಮ್ ಸಿನ್ಸ್ ಕಂಟೇನ್ಸ್ ಬೋತ್ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಂದರೆ ಪ್ಯಾರಲೋಗ್ರಾಮಲ್ಲಿ ಬೋತ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಇರ್ತವೆ. ಸ್ಕ್ವೇರಲ್ಲೂ ಸಹ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಇಲ್ಲಿ ಸಹ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ, ಸ್ಕ್ವೇರಲ್ಲೂ ಸಹ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ. ಹಾಗಾಗಿ ಸ್ಕ್ವೇರನ್ನು ಪ್ಯಾರಲೋಗ್ರಾಮ್ ಅಂತಲೂ ಹೇಳ್ಬೋದು, ಸ್ಕ್ವೇರನ್ನು ರೋಂಬಸ್ ಅಂತಲೂ ಹೇಳ್ಬೋದು. ಯಾಕಂದರೆ ಸ್ಕ್ವೇರ್ ಹ್ಯಾಸ್ ಆಲ್ರೆಡಿ ರೋಂಬಸ್ ಸಿನ್ಸ್ 4 ಈಕ್ವಲ್ ಸೈಡ್ಸ್. ರೋಂಬಸ್ಸಲ್ಲಿ 4 ಈಕ್ವಲ್ ಸೈಡ್ಸ್ ಇರ್ತವೆ, ಸ್ಕ್ವೇರಲ್ಲೂ ಸಹ 4 ಈಕ್ವಲ್ ಸೈಡ್ಸ್ ಇರ್ತವೆ. ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್, ರೋಂಬಸ್ಸಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್, ಸ್ಕ್ವೇರಲ್ಲೂ ಸಹ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಇಲ್ಲಿ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ ರೋಂಬಸ್ಸಲ್ಲಿ, ಸ್ಕ್ವೇರಲ್ಲೂ ಸಹ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಎಟ್ ರೈಟ್ ಆ್ಯಂಗಲ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಅಂತಲೂ ಹೇಳ್ತೀನಿ. ಬಿಕಾಸ್ ಇಲ್ಲಿ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ, ಸ್ಕ್ವೇರಲ್ಲೂ ಸಹ ಎಲ್ಲ ಆ್ಯಂಗಲ್ಸು 90 ಡಿಗ್ರಿ. ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್, ಇಲ್ಲಿ ಎಲ್ಲ ಅಪೋಸಿಟ್ ಸೈಡ್ಸ್ ಆಲ್ಸೋ ಈಕ್ವಲ್, ಎಲ್ಲ ಸೈಡ್ಸು ಈಕ್ವಲ್, ಇಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್. ಇಲ್ಲಿ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ, ಇಲ್ಲಿ ಸಹ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ. ಸೊ ಇಲ್ಲಿ ಡಯಾಗೋನಲ್ಸ್ ಈಕ್ವಲ್ ಇರ್ತವೆ, ಇಲ್ಲಿ ಸಹ ಡಯಾಗೋನಲ್ಸ್ ಈಕ್ವಲ್ ಇರ್ತವೆ. ಹಾಗಾಗಿ ಸ್ಕ್ವೇರನ್ನು, ಸಾರಿ ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ, ಏನಂತ ಬರೀಬೇಕಿಲ್ಲಿ ರೆಕ್ಟ್ಯಾಂಗಲ್ ಅಂತ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ question number 4, quadrilateral whose diagonals, name the quadrilaterals whose diagonals bisect each other. Diagonals bisect each other ಯಾವುದ್ರಲ್ಲಿ ಆಗುತ್ತೆ ಅಂತಂದರೆ ಆ್ಯಕ್ಚುಲಿ ಪ್ಯಾರಲೋಗ್ರಾಮಲ್ಲಿ ಆಗುತ್ತೆ, ರೆಕ್ಟ್ಯಾಂಗಲಲ್ಲಿ ಆಗುತ್ತೆ, ಸ್ಕ್ವೇರಲ್ಲಿ ಆಗುತ್ತೆ, ರೋಂಬಸಲ್ಲೂ ಆಗುತ್ತೆ. ಇವು 4ನೇ ಹೆಸರು ಬರೆದ್ರೆ ಸಾಕು. ಓಕೆ, ಸೊ ಪ್ರಾಪರ್ಟೀಸನ್ನು ಓದ್ಕೊಳ್ಳಿ. ಅದು ಪ್ರಾಪರ್ಟೀಸಲ್ಲಿ ಹೇಳಬೇಕಾದ್ರೆ ಹೇಳಿದ್ದೀನಿ ನಾನು, ಯಾವ್ಯಾವ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ ಅಂದರೆ ಸ್ಕ್ವೇರಲ್ಲೂ ಆಗುತ್ತೆ, ರೆಕ್ಟ್ಯಾಂಗಲಲ್ಲೂ ಆಗುತ್ತೆ, ರೋಂಬಸಲ್ಲೂ ಆಗುತ್ತೆ, ಪ್ಯಾರಲೋಗ್ರಾಮಲ್ಲೂ ಆಗುತ್ತೆ. ಸೊ ಸೆಕೆಂಡ್ ಕ್ವೆಶನ್, ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಆಫ್ ಈಚ್ ಅದರ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್, ಡಯಾಗೋನಲ್ ಬೈಸೆಕ್ಟ್ ಈಚ್ ಅದರ್ ಎಟ್ ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ. ಎಲ್ಲೆಲ್ಲಿ ಅಂತಂದರೆ 2 ಕಡೆ, ಇಲ್ಲಿ ಒಂದು ರೋಂಬಸ್ಸು, ಇನ್ನೊಂದು ಸ್ಕ್ವೇರಲ್ಲಿ ಮಾತ್ರ ಡಯಾಗೋನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗ್ತವೆ. ಓಕೆ, ಡಯಾಗೋನಲ್ಸ್ ಆರ್ ಈಕ್ವಲ್, ಇಲ್ಲೆಲ್ಲಿ ಇರ್ತವೆ ಡಯಾಗೋನಲ್ಸ್ ಈಕ್ವಲ್ ಅಂತಂದರೆ ಓನ್ಲಿ ಇನ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲಲ್ಲಿ ಮಾತ್ರ ಡಯಾಗೋನಲ್ಸ್ ಈಕ್ವಲ್ ಇರ್ತವೆ. ಉಳಿದ ಯಾವುದರಲ್ಲೂ ಡಯಾಗೋನಲ್ಸ್ ಈಕ್ವಲ್ ಇರೋದಿಲ್ಲ. ಓಕೆ, ಎಕ್ಸ್ಪ್ಲೇನ್ ವೈ ಎ ರೆಕ್ಟ್ಯಾಂಗಲ್ ಇಸ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್. ಬಿಕಾಸ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೇನು, ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಏನಿರಬೇಕು ಲೆಸ್ ದೆನ್ 90 ಡಿಗ್ರಿ, ಲೆಸ್ ದೆನ್ 180 ಡಿಗ್ರಿ ಇರಬೇಕು. ಸೊ ಇನ್ ರೆಕ್ಟ್ಯಾಂಗಲ್ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಸಿನ್ಸ್ ವರ್ಟೆಕ್ಸ್ ಆರ್ ರೈಸ್ಡ್ ಬೋತ್ ಸೈಡ್ ಆಫ್ ಇಟ್ಸ್ ಡಯಾಗೋನಲ್ಸ್ ಲೈ ಇನ್ ಇಟ್ಸ್ ಇಂಟೀರಿಯರ್. ಅಥವಾ ಇನ್ನೊಂದೇ ಏನು ಹೇಳ್ಬೋದು, ಇಲ್ಲಿ ಇನ್ನೊಂದು ಬರೀಬೋದು, all the interior angles is equal to 90 degree. It means less than 180 degree. So less than 180 degree means that is a convex quadrilateral. Okay, so last question of the lesson, ABC is a right angle
triangle. O is the midpoint. ABC is a right angle triangle. So if one angle is 90 degree, that is called a right angle triangle. So here B is a right angle. O is the midpoint of AC. ಸೊ ಇದು ಬಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು ಎ ಸಿ, ಇದರ ಮಿಡ್ ಪಾಯಿಂಟ್ ಯಾವುದು ಓ ಅಂತ ಹೇಳ್ತಿದ್ದಾರೆ. ಎಕ್ಸ್ಪ್ಲೇನ್ ವೈ ಓ ಇಸ್ ಇಕ್ವಿಡಿಸ್ಟೆಂಟ್ ಫ್ರಮ್ ಎ ಬಿ ಸಿ. ಸೊ ಓ ಸಿ ಇಂದ ಎ ಇಂದ ಬಿ ಇಂದ ಮೂರಿಂದನೂ ಈಕ್ವಲ್ ಡಿಸ್ಟೆನ್ಸಲ್ಲಿ ಇದೆ ಅಂತ. ಇಲ್ಲಿ ಅಂದರೆ ಇದು 2 ಸೆಂಟಿಮೀಟರ್ ಇರುತ್ತೆ ಅಂದರೆ ಇಲ್ಲೂ 2 ಸೆಂಟಿಮೀಟರ್ ಇದೆ, ಇಲ್ಲೂ 2 ಸೆಂಟಿಮೀಟರ್ ಇದೆ ಅಂತ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ನಾವು ಪ್ರೂವ್ ಮಾಡಬೇಕು ಇವಾಗ. ಸೊ ಜಸ್ಟ್ ಟೇಕ್ ಅ line here. So okay, dotted lines are drawn additional to help you. So actually dotted lines ನಾವು ಹಾಕೋಬೇಕಾಗಿತ್ತು, ಅವರೇ ಹಾಕಿದರೆ ನಮ್ಗೆ ಹೆಲ್ಪ್ ಮಾಡಲಿಕ್ಕೆ. ಸೊ ಇಲ್ಲಿ ಏನಿದ್ರೆ ಅಂದರೆ ಇಲ್ಲೊಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ. ಸೊ ನೋಡಿರಿ, ಸಿನ್ಸ್ 2 ರೈಟ್ ಆ್ಯಂಗಲ್ಸ್ ಮೇಕ್ ಎ ರೆಕ್ಟ್ಯಾಂಗಲ್, ಇಲ್ಲೊಂದು 90 ಡಿಗ್ರಿ ಇದೆ, ಇಲ್ಲೂ 90 ಡಿಗ್ರಿ ಇದೆ ಅಂತಂದರೆ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇದ್ದಾವೆ, ಅವೆರಡು 90 ಡಿಗ್ರಿ ಇದಾವೆ ಅಂತಂದರೆ ಇಟ್ ಈಸ್ ಎ ರೆಕ್ಟ್ಯಾಂಗಲ್ ಆ್ಯಕ್ಚುಲಿ. ಓಕೆ, ಅಪೋಸಿಟ್ ಆ್ಯಂಗಲ್ಸ್ ರೈಟ್ ಆ್ಯಂಗಲ್ ಎಲ್ಲಿ ಆಗಿರ್ತವೆ ಅಂತಂದರೆ 2 ಪ್ಲೇಸಸಲ್ಲಿ, ಒಂದು ರೆಕ್ಟ್ಯಾಂಗಲ್ನಲ್ಲಿ ಇನ್ನೊಂದು ಸ್ಕ್ವೇರಲ್ಲಿ. ಸೊ ಕನ್ಸಿಡರ್ ದಿಸ್ ಈಸ್ ಎ ರೆಕ್ಟ್ಯಾಂಗಲ್. ಓಕೆ, ಸೊ 2 ರೈಟ್ ಆ್ಯಂಗಲ್ಸ್ ಮೇಕ್ ಎ ರೆಕ್ಟ್ಯಾಂಗಲ್. ಓ ಇಸ್ ದ ಇಕ್ವಿಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಎ ಬಿ ಸಿ ಡಿ. ಈ ಓ ಅನ್ನೋದು ಎ ಬಿ ಸಿ ಡಿಗೆ ಈಕ್ವಲ್ ಡಿಸ್ಟೆನ್ಸಲ್ಲಿ, ಬಿಕಾಸ್ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ 2 ಡಯಾಗನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್. ಓ ಅನ್ನೋದು 2 ಡಯಾಗನಲ್ಸ್ಗೆ ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಓ ಸಿ ಎಷ್ಟು ಇರುತ್ತೆ, ಓ ಎನೂ ಅಷ್ಟೇ ಇರುತ್ತೆ, ಓ ಬಿನೂ ಅಷ್ಟೇ ಇರುತ್ತೆ, ಓ ಡಿನೂ ಅಷ್ಟೇ ಇರುತ್ತೆ ಎಲ್ಲ. ಇಫ್ ಇಟ್ ಇಸ್ 3 ಸೆಂಟಿಮೀಟರ್, ಆಲ್ ದ ಎ ಓ ಬಿ, ಓ ಎ, ಓ ಬಿ, ಓ ಸಿ, ಓ ಡಿ ಎಲ್ಲನೂ 3 ಸೆಂಟಿಮೀಟ್ರೇ ಇರುತ್ತೆ ಅಂತ ಅರ್ಥ. ಸಿನ್ಸ್ ಎ ಸಿ ಬಿ ಡಿ ಆರ್ ಡಯಾಗನಲ್ಸ್ ಇಂಟರ್ಸೆಕ್ಟ್ ಎಟ್ ಮಿಡ್ ಪಾಯಿಂಟ್. ಸೊ ಎರಡು ಇಂಟರ್ಸೆಕ್ಟ್ ಇಲ್ಲಿ ಮಿಡ್ ಪಾಯಿಂಟಲ್ಲಿ ಆಗ್ತವೆ. ಸೊ ಓ ಇಸ್ ದ ಇಕ್ವಿಡಿಸ್ಟೆನ್ಸ್ ಫ್ರಮ್ ಎ ಬಿ ಸಿ ಡಿ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟರಲ್ ಲೆಸನ್. ಸೊ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ಈ ಲೆಸನ್ ನಿಮ್ಗೆ ಅರ್ಥ ಆಗಬೇಕಾಗಿತ್ತಂದರೆ ಪ್ರಾಪರ್ಟೀಸಿನ, ಸೊ ಈ ಪ್ರಾಪರ್ಟೀಸ್ ಇದನ್ನು ನಾನು ಆಲ್ರೆಡಿ ಇನ್ನೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋನ ಪದೇ ಪದೇ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಪ್ರಾಪರ್ಟೀಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲೆಸನ್ ನೋಡಿದಾಗ ಮಾತ್ರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದರ್ವೈಸ್ ಈ ಲೆಸನ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಓಕೆನಾ? ಸೊ ಇವನ್ನ ಓದ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಂತರ ಆ ಲೆಸನ್ ನೋಡ್ಕೊಳ್ಳಿ. ಓಕೆನಾ? ಸೊ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ದಿಸ್ ಇಸ್ ಮ್ಯಾಥ್ಸ್. ಓಕೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಕ್ಟೀಸ್ ತುಂಬಾ ಮಾಡಿದಾಗ ನಿಮಗೆ ಮ್ಯಾಥ್ಸ್ ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು. ನೋಟ್ಸ್ ಕಂಪ್ಲೀಟ್ ಮಾಡಿ, ವಿಡಿಯೋ ಅಬ್ಸರ್ವ್ ಮಾಡಿ.